ವಾರ ಪ್ರತಿಷ್ಠಿತ ಟಿ20 ವಿಶ್ವಕಪ್ ಟೂರ್ನಿಗೆ ಇನ್ನೊಂದೇ ವಾರ ಬಾಕಿ. 10ನೇ ಆವೃತ್ತಿಯ ಚುಟುಕು ಮಾದರಿಯ ಐಸಿಸಿ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ 20 ತಂಡಗಳು ಅಖಾಡಕ್ಕಿಳಿಯಲಿವೆ. ಈ ಆವೃತ್ತಿಯಲ್ಲೂ ಕೂಡ ಟೀಮ್ ಇಂಡಿಯಾವೇ ಕಪ್ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. ಕಳೆದ 2 ವರ್ಷಗಳಿಂದ ಸೋಲನ್ನೇ ಕಾಣದೆ ವಿಶ್ವಕಪ್ ಅಖಾಡಕ್ಕೆ ಇಳಿತಾ ಇರುವಂತ ಭಾರತ ಈ ಸಲ ಕೂಡ ಟ್ರೋಫಿ ಗೆದ್ರೆ ಹಲವು ವಿಶ್ವ ದಾಖಲೆಗಳನ್ನು ನಿರ್ಮಿಸಲಿದೆ. ತವರಿನಲ್ಲೇ ನಡೆಯಲಿರುವಂತಹ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಗೆದ್ರೆ ಏನೆಲ್ಲ ಚರಿತ್ರೆಗಳನ್ನ ಬರೆಯುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನಲ್ಲಿ ಅಭಿಮಾನಿಗಳ ಅಚ್ಚುಮೆಚ್ಚಿನ ಟಿ20 ಫಾರ್ಮೆಟ್ನ ವಿಶ್ವಕಪ್ ಯುದ್ಧ ಫೆಬ್ರವರಿ 7ರಿಂದ ಆರಂಭವಾಗಲಿದೆ. ಸತತ 1 ತಿಂಗಳು 20 ತಂಡಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ನಡೆಯಲಿದೆ. ಹಾಗೆ ಮಾರ್ಚ್ 8ರಂದು ಯಾರು ಚಾಂಪಿಯನ್ಸ್ ಅನ್ನೋದು ಗೊತ್ತಾಗುತ್ತೆ. ಸದ್ಯ ಭಾರತ ಹಾಲಿ ಚಾಂಪಿಯನ್ ಆಗಿದ್ದು 9ನೇ ಸೀಸನ್ ಗೆದ್ದ ಬಳಿಕ ಸಾಲಿಡ್ ಫಾರ್ಮ್ನಲ್ಲಿದೆ. 36 ಪಂದ್ಯಗಳಲ್ಲಿ 29 ಪಂದ್ಯಗಳನ್ನ ಗೆದ್ದು ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ. 2025ರಲ್ಲಿ 21 ಪಂದ್ಯಗಳನ್ನಾಡಿರುವಂತಹ ಭಾರತ 16 ಪಂದ್ಯಗಳನ್ನ ಗೆದ್ದಿದೆ. ಸೊ ಅಜೇಯವಾಗಿ ಏಷ್ಯಾ ಕಪ್ನು ಕೂಡ ಮುಡಿಗೇರಿಸಿಕೊಂಡಿತ್ತು. ಈಗ ಇದೇ ಜೋಶ್ನಲ್ಲೇ ವಿಶ್ವಕಪ್ನು ಕೂಡ ಗೆದ್ರೆ 3 ವಿಶ್ವ ದಾಖಲೆಗಳು ನಿರ್ಮಾಣವಾಗುತ್ತೆ. ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುತ್ತಾ ಭಾರತ. ಟೀಮ್ ಇಂಡಿಯಾ 2024ರಲ್ಲಿ ಟಿ20 ವಿಶ್ವಕಪ್ ಗೆದ್ದು ಭಾರತದ ಹಾಲಿ ಚಾಂಪಿಯನ್ ಆಗಿದೆ. 2026ರ ಆವೃತ್ತಿಯನ್ನು ಕೂಡ ಗೆದ್ರೆ ಸತತ 2 ಆವೃತ್ತಿಗಳನ್ನ ಗೆದ್ದ ಜಗತ್ತಿನ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಟೂರ್ನಮೆಂಟ್ನ ಇತಿಹಾಸದಲ್ಲಿ ಯಾವುದೇ ತಂಡ ಟಿ20 ಫಾರ್ಮೆಟ್ನಲ್ಲಿ ಸತತ 2 ಆವೃತ್ತಿಗಳನ್ನ ಈವರೆಗೂ ಕೂಡ ಗೆದ್ದಿಲ್ಲ. ಪಾಕಿಸ್ತಾನ 2007ರ ಫೈನಲ್ನಲ್ಲಿ ಸೋತಿತ್ತು, ಆದರೆ 2009ರಲ್ಲಿ ಕಪ್ ಗೆದ್ದಿತ್ತು. ಇನ್ನು ಶ್ರೀಲಂಕಾ ತಂಡ 2012ರಲ್ಲಿ ಫೈನಲ್ನಲ್ಲಿ ಸೋತ್ರೂ ಕೂಡ 14ರಲ್ಲಿ ಗೆದ್ದಿದ್ರು. ಸೊ ಬೇರೆ ಯಾವುದೇ ತಂಡಕ್ಕೂ ಕೂಡ ಇಂಥ ಚಾನ್ಸ್ ಸಿಕ್ಕಿಲ್ಲ. ಅಂದ್ರೆ ಸತತವಾಗಿ 2 ಸಲ ಫೈನಲ್ಗೆ ಹೋಗಿಲ್ಲ. ಸದ್ಯ ಭಾರತ ಅದ್ಭುತ ಫಾರ್ಮ್ನಲ್ಲಿ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುವಂತ ನಿರೀಕ್ಷೆ ಮೂಡಿಸಿದೆ. ಟಿ20ಐನಲ್ಲಿ 3 ಸಲ ಟ್ರೋಫಿ ಗೆಲುವಿಗೆ ಚಾನ್ಸ್. ಇನ್ನು ಟಿ20 ವಿಶ್ವಕಪ್ ಮಾದರಿಯಲ್ಲಿ ಯಾವ ತಂಡ ಕೂಡ 3 ಸಲ ಕಪ್ ಗೆದ್ದಿಲ್ಲ. ಆದರೆ ಇಂಥದ್ದೊಂದು ಸುವರ್ಣಾವಕಾಶ ಭಾರತಕ್ಕಿದೆ. ಭಾರತ 2026ರ ಟಿ20 ವಿಶ್ವಕಪ್ನ ಗೆದ್ರೆ 3 ಸಲ ಪ್ರಶಸ್ತಿಗಳನ್ನ ಗೆದ್ದ ಮೊದಲಿಗರಾಗ್ತಾರೆ. ಸೊ ಯಾವುದೇ ತಂಡ ಟಿ20 ವಿಶ್ವಕಪ್ ಅನ್ನ 3 ಸಲ ಗೆದ್ದಿಲ್ಲ. ಭಾರತ, ವೆಸ್ಟ್ ಇಂಡೀಸ್ ಹಾಗೆ ಇಂಗ್ಲೆಂಡ್ ತಂಡಗಳು ತಲಾ 2 ಸಲ ಟ್ರೋಫಿಯನ್ನ ಗೆದ್ದಿವೆ. 2007ರಲ್ಲಿ ಭಾರತ ಮೊದಲ ಬಾರಿಗೆ ವಿಜೇತರಾಗಿದ್ದು 2024ರಲ್ಲಿ ಮತ್ತೊಮ್ಮೆ ಟ್ರೋಫಿಯನ್ನ ಎತ್ತಿ ಹಿಡಿದಿತ್ತು. 2026ರಲ್ಲಿ ಮತ್ತೆ ಗೆದ್ರೆ ಟಿ20 ವಿಶ್ವಕಪ್ನಲ್ಲಿ 3 ಸಲ ಕಪ್ ಗೆದ್ದ ಮೊದಲ ಟೀಮ್ ಎನಿಸಿಕೊಳ್ತಾರೆ. ತವರು ನೆಲದಲ್ಲಿ ಟ್ರೋಫಿ ಗೆದ್ದ ಮೊದಲ ಟೀಮ್ ಆಗುತ್ತಾ? ಇನ್ನು ಮೆನ್ ಇನ್ ಬ್ಲೂ ತಂಡ ಟಿ20 ವಿಶ್ವಕಪ್ ಗೆದ್ರೆ ತವರು ನೆಲದಲ್ಲಿ ಈ ಸಾಧನೆ ಮಾಡಿದಂತ ಮೊದಲ ಟೀಮ್ ಎನಿಸಿಕೊಳ್ಳುತ್ತೆ. ಯಾವುದೇ ರಾಷ್ಟ್ರ ತನ್ನ ಹೋಮ್ ಪಿಚ್ ನಲ್ಲಿ ಈ ಸಾಧನೆ ಮಾಡಿಲ್ಲ. ಶ್ರೀಲಂಕಾ 2012ರಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಾಗ ಗೆಲ್ಲುವಂತ ಚಾನ್ಸಸ್ ಇತ್ತು, ಆದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಫೈನಲ್ ನಲ್ಲಿ ಸೋಲನ್ನ ಕಂಡಿತ್ತು. ಆದ್ರೆ ಈಗ ಭಾರತಕ್ಕೆ ಅದನ್ನ ಸಾಧಿಸುವಂತ ಅವಕಾಶ ಇದೆ. 2026ರ ಫೈನಲ್ ಪಂದ್ಯವನ್ನ ಅಹಮದಾಬಾದ್ ನಲ್ಲಿ ಆಯೋಜನೆ ಮಾಡಲಾಗಿದೆ. ಆದ್ರೆ ಎದುರಾಳಿ ಪಾಕಿಸ್ತಾನ ಆಗಿದ್ರೆ ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ಪಾಕಿಸ್ತಾನ ಫೈನಲ್ಗೆ ಬಂದ್ರೆ ಆ ಪಂದ್ಯವನ್ನ ಕೊಲಂಬೋದಲ್ಲಿ ಆಡಿಸಬೇಕಾಗುತ್ತೆ. ಆದ್ರೆ ಭಾರತ ಇನ್ನೂ ಕೂಡ ಅದನ್ನ ಗೆದ್ದ ಮೊದಲ ಆತಿಥೇಯರಾಗಬಹುದು. ಪಾಕಿಸ್ತಾನದ ಪ್ರಸ್ತುತ ಫಾರ್ಮ್ ನೋಡ್ತಾ ಇದ್ರೆ ಟಿ20 ವಿಶ್ವಕಪ್ ಫೈನಲ್ಗೆ ಇರುವಂತಹದ್ದು ಕನಸಿನ ಮಾತೆ ಸರಿ. ಹೀಗಾಗಿ ಭಾರತಕ್ಕೆ ಈ ಚರಿತ್ರೆ ಸೃಷ್ಟಿಸುವಂತ ಅವಕಾಶ ಕೂಡ ಇದೆ. ಇನ್ನು ಟಿ20 ವಿಶ್ವಕಪ್ನಲ್ಲಿ ಭಾರತ ಅಭಿಯಾನ USA ವಿರುದ್ಧ ಆರಂಭ ಆಗುತ್ತೆ. ಅನಂತರ ಫೆಬ್ರವರಿ 15ರಂದು ಪಾಕಿಸ್ತಾನದ ವಿರುದ್ಧ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಸೊ ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸ್ತಾ ಇದ್ದು ಅಗ್ರ 8 ತಂಡಗಳು ಸೂಪರ್ 8ಗೆ ಪ್ರವೇಶ ಪಡೆಯುತ್ತವೆ. 4 ತಂಡಗಳು ಸೆಮಿಸ್ ಆಡಲಿದ್ದು ಕೊನೆಯ 2 ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ. ಮಾರ್ಚ್ 8ರಂದು ಫೈನಲ್ ಪಂದ್ಯ ನಡೆಯಲಿದೆ. ಮಹಿಳಾ ದಿನಾಚರಣೆಯ ದಿನ ಭಾರತ ಟ್ರೋಫಿ ಗೆದ್ದು ವಿಶ್ವ ದಾಖಲೆಗಳನ್ನ ಬರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ಗಳ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.